ಕಾಲೇಜ್ ಕ್ಯಾಂಪಸ್ಗಳಲ್ಲಿ 1 ಪೀರಿಯಡ್ 2 ಪೀರಿಯಡ್ ಕುತ್ಕೋತಾರೆ, 3ನೇ ಪೀರಿಯಡ್ ಮನೆಗೆ ಹೋಗ್ತಾ ಇರ್ತಾರೆ. ಬಟ್ ಈಗ ಏನಾಗತ್ತೆ ಅಂದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿನೇ ಆಗತ್ತಿಲ್ಲ ಸರ್. ಪರ್ಮನೆಂಟ್ ಅಂತೂ ಬಿಟ್ಬಿಡ್ರಿ, ಎಷ್ಟು 2 ತಿಂಗಳು ಆಗಕ್ಕೆ ಬಂದು ಸರ್. ಇವಾಗ ಇನ್ನೂ ತನ ಆದ್ರೂ ಅತಿಥಿ ಉಪನ್ಯಾಸಕರ ನೇಮಕಾತಿನೇ ಆಗಕತ್ತಿಲ್ಲ. ಇದು ಕ್ಲಾಸ್ ನಾವು ಗೌರ್ಮೆಂಟ್ ಕಾಲೇಜ್ಗೆ ಯಾಕೆ ಬಂದೀವಿ ಅಂದ್ರೆ ನಮ್ಮ ಅಪ್ಪ ದುಡಿತಾರ, ಹಾಗಾಗಿ ಫೀಸ್ ಕಟ್ಟಕ್ಕೆ ಆಗೋ ಕಾರಣ ಅವ್ರು ಫೀಸ್ ಕಟ್ಟಕ್ಕೆ ಆಗಿರ್ತಿರಲ್ಲ. ಆದರೂ ಈ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಇದೆ. ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಅದರಿಂದ ವಿದ್ಯಾರ್ಥಿಗಳು ಇರೋದೇ ಸೇಮ್ 4 ತಿಂಗಳು. 4 ತಿಂಗಳಲ್ಲಿ ಈಗ 2 ತಿಂಗಳು ಹೋಗ್ಬಿಡ್ತು. ವಿದ್ಯಾರ್ಥಿಗಳು ಕಾಲೇಜ್ ಕ್ಯಾಂಪಸ್ಗಳಲ್ಲಿ 1 ಪೀರಿಯಡ್ 2 ಪೀರಿಯಡ್ ಕುತ್ಕೋತಾರೆ, 3ನೇ ಪೀರಿಯಡ್ ಮನೆಗೆ ಹೋಗ್ತಾ ಇರ್ತಾರೆ. ಅಂಥ ಪರಿಸ್ಥಿತಿ ಇವತ್ತು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ನಿರ್ಮಾಣವಾಗಿದೆ. ಇದು ಒಂದೇ ವಿಜಯಪುರ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಗೌರ್ಮೆಂಟ್ ಕಾಲೇಜು ಇನ್ನೂ ಸಹಿತ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಲ್ಲ. ಕೂಡಲೇ ಸರ್ಕಾರ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು. ಒಂದು ವೇಳೆ ನೇಮಕ ಮಾಡದೇ ಹೋದಲ್ಲಿ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಜೀವನ ಸಹಿತ ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಬಡ ಮತ್ತು ಕೂಲಿ ಕಾರ್ಮಿಕರ ವಿದ್ಯಾರ್ಥಿಗಳು ಇವತ್ತು ಕಾಲೇಜ್, ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ಗಳಿಗೆ ಬಂದು ಓದ್ತಾ ಇರ್ತಾರೆ. ಅಂತ ವಿದ್ಯಾರ್ಥಿಗಳು ಜೀವನ ಏನಾಗುತ್ತಪ್ಪ ಅಂತಂದ್ರೆ ಹಾಳಾಗುತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳು ವಿಷಯ 2025-2026 ಸಾಲಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಆಗ್ರಹಿಸಿ ರಾಜ್ಯಾದ್ಯಂತ ಪ್ರತಿಭಟನೆ. ಕರ್ನಾಟಕ ರಾಜ್ಯದಲ್ಲಿ ಪದವಿ ತರಗತಿಗಳು ಪ್ರಾರಂಭವಾಗಿ ತಿಂಗಳು ಕಳೆದರೂ ಸಹಿತ ಇಲ್ಲಿವರೆಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ತರಗತಿಗಳು ನಡೆಯುತ್ತಿರಲಿಲ್ಲ. ರಾಜ್ಯದ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರಿಂದ ಅವಲಂಬಿತವಾಗಿರುವ ಕಾರಣ ಹಲವಾರು ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗುತ್ತಿದೆ. ಬಡ ಕೂಲಿ ಕಾರ್ಮಿಕರು ಮಕ್ಕಳು ಸರ್ಕಾರಿ ಕ್ಯಾಂಪಸ್ಗಳಲ್ಲಿ ಅಧ್ಯಯನ ಮಾಡುವ ಉದ್ದೇಶದಿಂದ ದಾಖಲಾತಿ ಮಾಡಿರುತ್ತಾರೆ. ಆದರೆ ಪ್ರತಿ ವರ್ಷ ಈ ರೀತಿಯ ವ್ಯವಸ್ಥೆಯಿಂದ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ಹಿಂದುಳಿಯುತ್ತಿದ್ದಾರೆ. ಖಾಸಗಿ ಕಾಲೇಜುಗಳಲ್ಲಿ ಸರಿಯಾಗಿ ವಿದ್ಯಾರ್ಥಿಗಳು ನಡೆದು ವಿದ್ಯಾರ್ಥಿಗಳು ಪರೀಕ್ಷೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ಅನುಕೂಲವಾಗುತ್ತದೆ. ಆದರೆ 50% ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನ್ಯಾಯ ಮಾಡಿದಂತಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಈ ಕುರಿತು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಹುಡುಕಿಕೊಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ಬೇಡಿಕೆಗಳು: ಪ್ರತಿ ವರ್ಷ ನೇಮಕಾತಿ ಸಂದರ್ಭದಲ್ಲಿ ಈ ರೀತಿ ಗೊಂದಲ ಆಗುತ್ತಿದ್ದು ಸರ್ಕಾರ ಶಾಶ್ವತ ಪರಿಹಾರ ಹುಡುಕಬೇಕು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಖಾಲಿ ಇರುವ ಎಲ್ಲ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು. ಸರ್ಕಾರಿ ಕಾಲೇಜುಗಳು ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು. ಪ್ರಯೋಗಾಲಯ ಸಲಕರಣೆಗಳು, ಕಂಪ್ಯೂಟರ್ ಇನ್ನಿತರ ಸಲಕರಣೆಗಳನ್ನು ಒದಗಿಸಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಇವತ್ತು ಹೋರಾಟ ಮಾಡ್ತಿರುವಂಥ ಉದ್ದೇಶ ಇಷ್ಟೇ. ರಾಜ್ಯಾದ್ಯಂತ ಈಗ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಆಲ್ಮೋಸ್ಟ್ 50% ಅತಿಥಿ ಉಪನ್ಯಾಸಕರ ಮೇಲೆ ಸರ್ಕಾರಿ ಇವ್ರ ಕಾಲೇಜ್ಗಳು ನಡೆಯತ್ತಾವ್ರಿ ಸರ್. ಬಟ್ ಈಗ ಏನಾಗತ್ತೆ ಅಂದ್ರೆ ಅತಿಥಿ ಉಪನ್ಯಾಸಕರ ನೇಮಕಾತಿನೇ ಆಗತ್ತಿಲ್ಲ ಸರ್. ಪರ್ಮನೆಂಟ್ ಅಂತೂ ಬಿಟ್ಬಿಡ್ರಿ, ಎಷ್ಟು 2 ತಿಂಗಳು ಆಗಕ್ಕೆ ಬಂದು ಸರ್. ಇವಾಗ ಇನ್ನೂ ತನ ಆದ್ರೂ ಅತಿಥಿ ಉಪನ್ಯಾಸಕರ ನೇಮಕಾತಿನೇ ಆಗಕತ್ತಿಲ್ಲ. ಸೊ ನಮ್ಮ ಆಗ್ರಹ ಐತ್ರಿ ಸರ್, ಅತಿಥಿ ಉಪನ್ಯಾಸಕರ ಒಂದು ನೇಮಕಾತಿ ಆಗಬೇಕು ಅಂತ ಹೇಳಿ. ಅಷ್ಟೇ ಅಲ್ಲದೆ ಈಗ ಎಷ್ಟೋ ಬಡ ಹಾಗೂ ರೈತರ ಮಕ್ಕಳು, ಕಾರ್ಮಿಕರ ಮಕ್ಕಳು ಇವರೆಲ್ಲ ನಂಬ್ಕೊಂಡು ಬಂದಿರ್ತಾರೆ ಸರ್. ಗೌರ್ಮೆಂಟ್ ಕಾಲೇಜ್ದಾಗ ನಮಗೆ ಒಳ್ಳೆ ಶಿಕ್ಷಣ ಸಿಗ್ತೈತಿ ಅಂತ ಹೇಳಿ. ಖಾಸಗಿನಾಗ ಏನ್ರಿ ಸರ್, ಅವ್ರು ರೊಕ್ಕ ಕೊಟ್ಟು ಕಲಿತಾರೆ, ಅವರಿಗೆಲ್ಲ ಒಳ್ಳೆ ಒಂದು ಇದು ಸಿಗಾತೈತಿ ರೀ ಸರ್, ಶಿಕ್ಷಣ ಸಿಗಾತೈತಿ. ಬಟ್ ಇವಾಗ ಏನಾಗತ್ತೈತಿ, ಗೌರ್ಮೆಂಟ್ ಕಾಲೇಜ್ಗಳ್ನಾಗ ಒಂದಿಷ್ಟು ಚಲೋ ಸಲಕರಣೆಗಳ ಸಹಿತ ನಮಗೆ ಸಿಗಾಕತ್ತಿಲ್ಲ. ಅತಿಥಿ ಉಪನ್ಯಾಸಕರು ಇಲ್ಲ. ಇವ್ರು ಆಲ್ರೆಡಿ ಈಗ NEP SCP ಅಂತ ಹೇಳಿ ಇದು ಮಾಡಿ ನಮ್ಗೆ ಆಲ್ರೆಡಿ ಕನ್ಫ್ಯೂಸ್ ಮಾಡಿಬಿಟ್ಟಾರೆ. ವಿದ್ಯಾರ್ಥಿಗಳಿಗೂ ಕನ್ಫ್ಯೂಸ್ ಮಾಡಿಬಿಟ್ಟಾರೆ, ಶಿಕ್ಷಕರಿಗೂ ಕನ್ಫ್ಯೂಸ್ ಮಾಡಿಬಿಟ್ರೆ. ಅಂತಾದ್ರಾಗ ಇವತ್ತಿನ ದಿನ ಅತಿಥಿ ಉಪನ್ಯಾಸಕರೇ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಹೆಂಗೆ ಕಲಿಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಬೇಕು ಅನ್ನೋದು ನಮ್ಮ ಆಗ್ರಹ ಸರ್. ಸುಜ್ನೇತಾ ಕುಲಕರ್ಣಿ, ರಾಜ್ಯ ಸಹ ಕಾರ್ಯದರ್ಶಿ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇವತ್ತು ಹೇಳಬೇಕು ಅಂತಂದರೆ ಎಲ್ರಿಗೂ ಇದು ಕ್ಲಾಸ್ ನಾವು ಗೌರ್ಮೆಂಟ್ ಕಾಲೇಜ್ಗೆ ಯಾಕೆ ಬಂದೀವಿ ಅಂದ್ರೆ ನಮ್ಮ ಅಪ್ಪ ದುಡಿತಾರೆ, ಹಾಗಾಗಿ ಫೀಸ್ ಕಟ್ಟಕ್ಕೆ ಆಗೋ ಕಾರಣ ಅವ್ರು ಫೀಸ್ ಕಟ್ಟಕ್ಕೆ ಆಗಿರ್ತಿರಲ್ಲ. ಆದರೂ ಈ ಗೌರ್ಮೆಂಟ್ ಕಾಲೇಜಲ್ಲಿ ಫೀಸ್ ಇದೆ. ಈ ಫೀಸ್ ಇರೋದ್ರಿಂದ ಆದರೂ ಸ್ವಲ್ಪ ಇದೆ ಅಂತ ಇಲ್ಲಿ ಬಂದಿರ್ತೀವಿ. ಇಲ್ಲಿ ಸ್ವಲ್ಪ ಇದೆ ಅಂತ ಫೀಸ್ ಕಟ್ಟಿ ನಾವು ಕಲಿಬೇಕು ಅಂತ ಬಂದಿರ್ತೀವಿ. ಆದರೆ ಇಲ್ಲಿ ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರ
ಕೊರತೆ ಹೇಗಿದೆ ಅಂದರೆ ಅತಿಥಿ ಉಪನ್ಯಾಸಕರನ್ನು ಇನ್ನೂ ನೇಮಕ ಮಾಡಿಲ್ಲ. ಕಾಲೇಜ್ ಸ್ಟಾರ್ಟ್ ಆಗಿ 1 ರಿಂದ 2 ತಿಂಗಳಾಯಿತು, ಇನ್ನೂ ಶಿಕ್ಷಕರನ್ನು ನೇಮಕ ಮಾಡಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಹೇಳಬೇಕಾಗಿದ್ದು ಏನಂದ್ರೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿ ಅಂತ ನಾವು ಹೇಳಬೇಕು. ನನ್ನ ಹೆಸರು ಅಕ್ಷತಾ ಮಲ್ಕಪ್ಪ ಕೋವಳಿ ಅಂತ. ಎಲ್ಲಿ